ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ 3 ಪಕ್ಷಗಳು ಚಾಲ್ತಿಯಲ್ಲಿದ್ದಾವೆ. ಅದು ಕಾಂಗ್ರೆಸ್ ಆಗಿರಬಹುದು, JDS ಆಗಿರ್ಬೋದು, BJP ಆಗಿರ್ಬೋದು. BJP JDS ಒಂದಾದಮೇಲೆ 2 ಪಕ್ಷ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆದರೆ ತಮಿಳ್ನಾಡಲ್ಲಿ ಯಾವಾಗ TVK ಪಕ್ಷ ಗೆಲ್ತೋ, CM ಆಗುವಂಥ ಚಾನ್ಸಸ್ ಬಂತೋ, ನಮ್ಮ ಕರ್ನಾಟಕದಲ್ಲಿ ಈ 2 ಪಕ್ಷ ಇದೆಯಲ್ಲ, ದೊಡ್ಡ ಪಕ್ಷ, ರಾಷ್ಟ್ರೀಯ ಪಕ್ಷ, ಆ ಪಕ್ಷದ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಎಲ್ಲರೂ ಉಸಿರು ಒಂದೇ, ಪ್ರಜಾಕೀಯದ ಬಗ್ಗೆ. ನಮ್ಮ ಉಪ್ಪಿಸರು ಪ್ರಜಾಕೀಯದಿಂದ ಬರಲೇಬೇಕು ಅನ್ನೋ ಧ್ವನಿನ ಎತ್ತುತ್ತಾ ಇದ್ದಾರೆ. ಸೊ ಅಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಉಪ್ಪಿಸರು ಇವತ್ತು ನಮ್ಮ ಜೊತೆ ಸಿಕ್ಕಿದ್ದಾರೆ, ನೋಡೋಣ ಅವ್ರ ನಿರೀಕ್ಷೆ ಏನಿದೆ ಅಂತ. ಸರ್, ನಾವಂತೂ ಸೋಷಿಯಲ್ ಮೀಡಿಯಾ ತೆಗೆದ ತಕ್ಷಣ ಎಲ್ಲರೂ ಕೂಡ ಶುರು ಮಾಡ್ಕೊಂಡಿರೋದು ಉಪ್ಪಿಸರ್ ಬಗ್ಗೆ. ಪ್ರಜಾಕೀಯದ ಏನಾದ್ರು ಮಾಡ್ತಾರಾ, ನೆಕ್ಸ್ಟು TVK ಪಕ್ಷ ಬಂದಂಗೆ ಪ್ರಜಾಕೀಯ ಬರುತ್ತಾ ಅಂತ ನಿಮ್ಗೇನು ಅನಿಸುತ್ತೆ? ಬರಲಿ ಅನ್ನೋದು ಖಂಡಿತ ನೋಡೋಣ. ಅದು ನಿಮ್ಮಲ್ಲಿ ಬಂದುಬಿಟ್ರೆ, ಎಲ್ಲರಲ್ಲಿ ಬಂದರೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸರ್, ಅಂದರೆ ಪಕ್ಷ ಶುರುವಾಗಿ 8 ವರ್ಷ ಆಯಿತು ಸರ್. ನಮಗೂ ಆಸೆ ಇದೆ, ಒಪ್ಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ 6,90,00,000 ಜನ ಇರೋದು. ಅದರಲ್ಲಿ ನಿಮ್ಮ ಭಾವನೆಗಳಿದಾವಲ್ಲ, ನಿಮ್ಮ ಹೇಳಿಕೆಗಳಿದಾವಲ್ಲ, ಅದು ಎಲ್ರಿಗೂ ರೀಚ್ ಆಗಬೇಕಲ್ವ ಸರ್? ಅದೇ ಈಗ ರೀಚ್ ಆಗಬೇಕು ಅಂದರೆ ಹೆಂಗಾಗಬೇಕು ಅಂತ ನಿಮ್ಮ ಪ್ರಕಾರ? ಎಲ್ಲರೂ ಈಗ ನೀವು ಬುದ್ಧಿವಂತರು ಸರ್, ನಿಮಗೆ ಹೆಸರು ಕೊಟ್ಟಿರೋದೇ ಬುದ್ಧಿವಂತರು ಅಂತ. ಆ್ಯಕ್ಚುಲಿ ಇವಾಗ ಗೊತ್ತಾಗ್ತಿದೆ ನಾನು ದಡ್ಡ ಅಂತ ನಿಮಗೆ. ಯಾಕಂದ್ರೆ ನಾನೇ ಕೇಳ್ತಾ ಇದ್ದೀನಿ ನಿಮ್ಮನ್ನು. ದಡ್ಡ ಅಂತಲ್ಲ ಸರ್, ಆ ಬುದ್ಧಿವಂತ ಅನ್ನೋ ಕೆಲವೊಂದು ವಿಚಾರಗಳು ನಿಮ್ಮ ಸಿನಿಮಾಗಳೇ ಒಂದಷ್ಟು ಜನಕ್ಕೆ ಅರ್ಥ ಆಗುತ್ತೆ. ನಿಮ್ಮ ಅಭಿಮಾನಿಗಳ ವರ್ಗನೇ ಬೇರೆ ಇದೆ. ಸೊ ಪ್ರಜಾಕೀಯನೂ ಕೂಡ ಎಲ್ರಿಗೂ ರೀಚ್ ಆಗಂಗೆ ಏನು ಮಾಡಬೇಕು ಅಂತ? ಅಲ್ಲ, ರೀಚು ಖಂಡಿತ. ಇವಾಗ ನೋಡಿ, ನನ್ನ ಕೆಲಸಗಳು ನಾನು ಮಾಡ್ತಾಯಿದ್ದೀನಿ. ಡೇ 1 ನಾನು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಹಳ್ಳಿಗಳ ಕಡೆ ಹೋಗಿದ್ದೀನಿ, ಅಲ್ಲಲ್ಲೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ. ಏನು ಹೇಳಿ, ಮೇಯ್ನ್ ಕಾಲೇಜುಗಳು, ಅಲ್ಲಿ ನಾನು ಇದನ್ನು ಮಾತಾಡಿದ್ದೀನಿ. ನೀವು ನಂಬಲ್ಲ, ನಾನು ಇನ್ನೂ ಸ್ಟಾರ್ಟ್ ಮಾಡಿ 1 ವರ್ಷ ಆಗಿದೆ. ನೀವು ಕ್ರೈಸ್ಟ್ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಇವಾಗಲೂ ಇದೆ ನೋಡಿ, ಯೂಟ್ಯೂಬಲ್ಲಿ ಇರುತ್ತೆ. ಒಂದು 2,000-3,000 ಜನ ಸ್ಟೂಡೆಂಟ್ಸ್ ಇದ್ದರು. ಆಲ್ರೆಡಿ ಪ್ರಜಾಕೀಯ ಅಂತ ಕಿರ್ಚೋರು. ರೀಚ್ ಆಗಿದೆ. ಬಟ್ ಏನಂದರೆ, ಇದು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗಬೇಕು ಅಂದರೆ ಏನು ಹೇಳಿ, ಅವ್ರ ಮನೆಯವ್ರಿಗೆ ಹೇಳಬೇಕು, ಅವ್ರ ಫ್ರೆಂಡ್ಸ್ಗೆ ಹೇಳಬೇಕು. ಇಲ್ಲಿ ಇನ್ನೂ ಒಂದು ವಿಷಯ ಅಂದರೆ, ಇಲ್ಲಿ ಹೆಂಗಾಗಿದೆ ಅಂದರೆ, ಕೆಲವರು ಅದನ್ನು ನೀವು ಮಾಡ್ಕೊಳ್ಳೋದಂಥದ್ದು ಪ್ರಾಕ್ಟಿಕಲಿ ಇಂಪಾಸಿಬಲ್ಲು ಆ ಥರ ಎಲ್ಲ ಸುದ್ದಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೇಳ್ತಿರೋದು ಅದಲ್ಲ. ಇಲ್ಲಿ ನೀವು ಮಾಡಬೇಕಾಗಿರೋದು ವೋಟ್ರಾಗಿ ನಿಮ್ಮದೊಂದು ಕರ್ತವ್ಯ ಇದೆ. ಈ ವಿಚಾರನ ತಲುಪಿಸಿ ಬೇರೆಯವ್ರಿಗೆ. ನಾನೊಬ್ಬ ಪಾರ್ಟಿ ಲೀಡ್ರಾಗಿ, ಅಂದರೆ ಪಾರ್ಟಿ ಫೌಂಡರ್ ಪ್ರೆಸಿಡೆಂಟಾಗಿ, ಪ್ಲಸ್ ನಾನು ಅದಕ್ಕೆ ಏನೇನು ಮಾಡಬೇಕು, ಟೆಕ್ನಾಲಜಿಲಿ ಏನೇನು ತರಬೇಕು, ಆ್ಯಪ್ಸ್ ಹೆಂಗೆ ತರಬೇಕು, ಅದನ್ನೆಲ್ಲ ನಾನು ಮಾಡ್ತೀನಿ. ಎಷ್ಟು ಸಾಧ್ಯವೋ ಅಷ್ಟು ನನ್ನ ಕಡೆಯಿಂದನೂ ನಾನು ಪ್ರಚಾರ ಮಾಡ್ತೀನಿ. ಯಾಕಂದರೆ ಇಲ್ಲಿ ನಾವು ಇದು ರಾಜಕೀಯದ ಮೈಂಡ್ಸೆಟ್ಟನ್ನು ನೋಡಲೇಬಾರ್ದು. ಇದನ್ನು ರಾಜಕೀಯ ಅಂದರೆ ಅದು ಬೇರೆಯೇ ಆಗುತ್ತೆ. ಮತ್ತು ಪಾರ್ಟಿ ಫಂಡು, ದುಡ್ಡಿರೋರಿಗೆ ಇದು ಕೊಡು, ದುಡ್ಡು ವ್ಯವಹಾರ ಮಾಡು, ಆಮೇಲೆ ಎಲ್ಲವೂ ಕೂಡ ದುಡ್ಡು ಹಂಚೋದು ಕೂಡ ಒಂದು ಪಾರ್ಟ್ ಆಗ್ಬಿಡುತ್ತೆ. ಆಮೇಲೆ ಅರ್ಥ ಆಯ್ತಾ? ಅದೆಲ್ಲ ಬಿಟ್ಟು ಮಾಡಿದಾಗ ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಅದೇ ಆಗ್ತಾ ಇರೋದಷ್ಟೇ, ಇನ್ನೇನಿಲ್ಲ ಇಲ್ಲಿ. ಸರ್, ಅಂದರೆ ರೀಚ್ ಆಗೋದೇ ಬೇರೆ ಸರ್. ಪ್ರಜಾಕೀಯ ರೀಚ್ ಆಗಿಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮ್ನ ಪ್ರತಿಯೊಬ್ಬರು ಅವರೇ ತೊಗೊಂಡು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ. ರೀಚ್ ಆಗಿದೆ. ರೀಚ್ ಆಗೋದಕ್ಕೂ ಸಕ್ಸಸ್ ಆಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಆ ಸಕ್ಸಸ್ ನಾವು ಬಯಸ್ತಾ ಇದ್ದೀವಿ. ಅದೇ ಹೇಳಿದ್ದು. ಇವಾಗ ಸಕ್ಸಸ್ ಆಗೋದು ಯಾರು ಸಕ್ಸಸ್ಸು ಅಂತ ನಾನು ಹೇಳಿದ್ದು. ಒಂದು ಪಾರ್ಟಿ ಸಕ್ಸಸ್ ಹೇಳ್ತಿದ್ದೀರಾ, ನನ್ನ ಸಕ್ಸಸ್ಸಾ, ಜನಗಳ ಸಕ್ಸಸ್ಸಾ? ಪಕ್ಷ ಬರಬೇಕು ಅಲ್ಲ, ಪಕ್ಷ ಬರಬೇಕು ಅಂದರೆ ಯಾರಿಂದ ಬರಬೇಕು? ಜನರಿಂದ ಬರಬೇಕು ಅಲ್ವಾ? ಜನ ಸಕ್ಸಸ್ ಆಗಬೇಕು. ಜನ ಬರೆಸಬೇಕು ಅಂದರೆ ನೀವೇನು ಮಾಡಬೇಕು? ಅಲ್ಲ, ನಾನು ಹೇಳ್ತಾನೆ ಹೋಗ್ಬೇಕು ಇದನ್ನು ಮತ್ತೆ ಮಾತಲ್ಲೇ ಹೇಳಿಬಿಟ್ರೆ ಆಗುತ್ತೆ. ಇನ್ನೇನು ಮಾಡಬೇಕು? ಸರ್, ನಂದು ಒಂದು ಪ್ರಶ್ನೆ ಸರ್. ಈಗ ವಿಜಯ್ ಅವರು ತಮಿಳ್ನಾಡಲ್ಲಿ ಗೆದ್ದಿದ್ದಾರೆ. ಅವ್ರ ಗೆಲುವಿಗೆ ಕಾರಣ ಏನು ಅನ್ಸುತ್ತೆ ಸರ್? ಅಲ್ಲ, ಅದು ನೀವು ಹೇಳಿ ಏನು ಅಂತ. ಪ್ರಣಾಳಿಕೆಗಳು. ಆ ಪ್ರಣಾಳಿಕೆ ನಾನು ಕೊಡಬೇಕು ಅಂತೀರಾ? ಆ ಥರ ಪ್ರಣಾಳಿಕೆ ಕೊಡಬೇಕು. ನಮ್ದು ಇನ್ನೂ ಒಂದು ಪ್ರಶ್ನೆ ಸರ್. ನಿಮಗೆ ಈಗ ಗೆಲ್ಲೋದು ಇಂಪಾರ್ಟೆಂಟಾ ರಾಜಕೀಯದಲ್ಲಿ, ಇಲ್ಲ ನಿಮ್ಮ ಸಿದ್ಧಾಂತನ ಹಿಂಗೆ ಫಾಲೋ ಮಾಡ್ಕೊಂಡು ಹೋಗೋದು ಇಂಪಾರ್ಟೆಂಟಾ? ಅಲ್ಲ, ಯಾರು ಗೆಲುವು ಹೇಳ್ತಾ ಇದ್ದೀರಾ ಇಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ. ಗೆಲುವು ಅಂತಂದರೆ ಸರ್, ಇವಾಗ ಪ್ರಜಾಕೀಯ ಪಕ್ಷ ಬಂತು ಅಂದರೆ ಅಭಿವೃದ್ಧಿ ಆಗುತ್ತೆ. ನೀವು ಕೊಟ್ಟಿರೋ ಭರವಸೆ, ನೀವೇ ಮಾಲೀಕರು. ಎಸ್, ನೀವು ಹೇಳಿರೋದಂಥದ್ದೇನು, ನೀವೇ ಮಾಲೀಕರು, ನೀವೇ ಆಯ್ಕೆ ಮಾಡ್ಕೊಳ್ಳಿ, ನೀವು ಸೇವಕರಾಗಬೇಡಿ. ಅಂದರೆ ನಿಮ್ಮ ಸೇವಕರನ್ನ ಆಯ್ಕೆ ಮಾಡಿಕೊಂಡು ನೀವು ಮಾಲೀಕರಾಗಿ ನಿಮ್ಮ ಕೆಲಸಗಳೇನಿದೆ, ಅಂದರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಿರಬಹುದು, ಸ್ಕೂಲ್ಗಳು, ಹಾಸ್ಪಿಟ್ಲ್ಗಳು, ನಿಮ್ಗೇನು ಫೆಸಿಲಿಟಿ ಬೇಕೋ ಅದು ಸಿಗುತ್ತೆ ಅಂತ. ಸೊ ಇಷ್ಟೆಲ್ಲ ಸಿಗಬೇಕು ಅಂತ ಅಂದರೆ ಈಗಿರೋಂಥ ರಾಜಕೀಯ ಪಕ್ಷಗಳು ಇದನ್ನೇ ಹೇಳ್ತಾರೆ. ಆದರೆ ಗೆದ್ದಾದ್ಮೇಲೆ ಏನೂ ಮಾಡಿಕೊಡಲ್ಲ. ಬಟ್ ನಿಮ್ಮ ಪಕ್ಷ ಮಾಡುತ್ತೆ ಅನ್ನೋದು ಗೊತ್ತು ನಮಗೆ. ಮಾಡ್ತೀರಾ, ಯಾಕಂದರೆ ನೀವೇ ಹೇಳಿದ್ದೀರಾ, ನೀವೇ ಗೆಲ್ಸಿರುವಂಥ ವ್ಯಕ್ತಿ ಮಾಡಲೇಬೇಕು ಅಂತ. ಅದನ್ನ ಮಾಡಲಿಲ್ಲ ಅಂದರೆ ನಾಳೆ ಮಾಡಲಿಲ್ಲ ಅಂತಂದ್ರೆ ನೀವು ಅವ್ರನ್ನ ಕಿತ್ತು ಬಿಸಾಕಿ ಅಂತಾನೂ ಹೇಳಿದ್ದೀರಾ. ಹೌದು, ನಮ್ಮ ಪ್ರಶ್ನೆ. ಅಲ್ಲಿ ಮಾಡಬೇಕು ಅಂತಂದ್ರೆ ನಿಮ್ಮ ಪಕ್ಷ ರಾಜಕೀಯಕ್ಕೆ ಬರಬೇಕಲ್ವಾ? ಆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ನಿಮ್ಮ ಸಿದ್ಧಾಂತ ಇದ್ರೆ ಆಗುತ್ತಾ?
ಅಲ್ಲ ಇವಾಗ ಒಂದು ಹೇಳ್ತೀನಿ ಕೇಳಿ, ಇವಾಗ ನಾನು ದೊಡ್ಡ ಸಭೆ ಸಮಾರಂಭ ಮಾಡಬೇಕಾ? ನೀವು ಸಭೆ ಸಮಾರಂಭ ಮಾಡಿದ ತಕ್ಷಣ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತೆ ಈಗಿರೋ ರಾಜಕೀಯ ಪಕ್ಷಗಳು ಹೇಗೆ ವರ್ಕ್ ಆಗುತ್ತೆ ಸರ್? ನೀವೇ ಹೇಳಿ ಹಿಂಗಾಗ್ತಿದೆ ಅಂತ ಹೇಳಿ. ಅದೇ ರೂಟಲ್ಲಿ ನೀವು ಬಂದು ಗೆದ್ದು ಅದಾದ್ಮೇಲೆ ಅಲ್ಲ ಕೇಳಿ ಒಂದು ನಿಮಿಷ ಹೇಳ್ತೀನಿ. ತುಂಬ ಫೇಮಸ್ ವ್ಯಕ್ತಿ ಯಾರೋ ಒಬ್ಬ ಸ್ಟಾರು, ಇಂಥವ್ರಿಗೆಲ್ಲ ನಾನು ಏನೋ ಕೆಲಸ ಇಲ್ಲಿ ಇದು ಕೊಡಬೇಕು, ಅವಾಗ ಈ ಬೇಗ ರೀಚ್ ಆಗ್ಬೋದು ಅಂತ ಅಲ್ವಾ? ಕರೆಕ್ಟ್ ತಾನೇ ನೀವು ಹೇಳ್ತಿರೋದು? ಆ ಥರ ಹಂಗೂ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ರೀಚ್ ಆಗಲ್ಲ? ರೀಚ್ ಆಗುತ್ತಲ್ವಾ? ಇವಾಗ ನನ್ನ ಪಕ್ಷದಿಂದ ಒಬ್ರು ಯಾರೋ ಸ್ಟಾರ್ ನಿಂತ್ಕೊಂಡಿರ ಅಂದ್ಕೊಳ್ಳಿ, ಅಥವಾ ಸ್ಟಾರೇ ಒಂದು ಬಂದು ಪಕ್ಷ ಮಾಡಿದ್ರು ಅಂದ್ಕೊಳ್ಳಿ, ಒಂದು ಬೇರೆ ಥರ ನಾನೇನೋ ಮಾಡ್ತೀನಿ ಅಂತ ರೀಚ್ ಆಗ್ಬೋದಲ್ವಾ? ಅದು ಆಗೋ ಚಾನ್ಸ್ ಇದೆಯಲ್ವಾ? ಆಗುತ್ತಾ ಇಲ್ವೋ? ಮತ್ತು ಅದು ಆಗಂಗಿದ್ರೆ ಆಗುತ್ತೆ ಬಿಡಿ, ಅದೇ ಬೇಕು ಅನ್ನಂಗಿದ್ರೆ. ಇನ್ನು ಎಷ್ಟು ವರ್ಷದ ಸ್ಟ್ರಗಲ್ ಸರ್ ಪಕ್ಷ? ಇದು ಏನು ಸ್ಟ್ರಗಲ್ ಅಲ್ಲಮ್ಮ, ನಾನು ಹೇಳ್ತಿರೋದು ಒಂದು ಸಿಂಪಲ್ ವಿಷಯ. ನಾನು ಸಿಂಪಲ್ಲಾಗಿ ಹೇಳಲ್ಲ ನಿಮಗೆ. ಈಗಿರೋದನ್ನು ಏನು ಬದಲಾವಣೆ ಬಯಸ್ತೀರ ಹೇಳಿ? ಈಗಿರೋದು ಬದಲಾವಣೆ ಯಾಕೆ ಬಯಸ್ತಿದ್ದೀವಿ? ಫಸ್ಟ್ ಆಫ್ ಆಲ್ ಬದಲಾವಣೆ ಯಾಕೆ ಬಯಸ್ತಿದ್ದೀವಿ ಅಂತ ಗೊತ್ತಾ? ಇವಾಗ ಆಗ್ತಿಲ್ಲ ಅಂತನಾ? ಏನೂ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಯಾಕೆ ಕರಪ್ಷನ್ ಇನ್ನೂ ಇದೆ? ಕರಪ್ಷನ್ ಯಾಕಿದೆ ಹೇಳಿ? ಕರಪ್ಷನ್ ಯಾಕಿದೆ? ಕರಪ್ಷನ್ ಯಾಕಿದೆ? ಒಂದು ಕಡೆ ಎಲ್ಲೋ ಒಂದು ಸರ್ಕಾರಿ ಇದಕ್ಕೆ ಹೋದರೆ, ಜಾಗಕ್ಕೆ ಹೋದರೆ ನೀವು ಕರಪ್ಷನ್ ಇದೆ. ಅಲ್ಲ, ಲಂಚ ನೀವು ಕೇಳ್ತಾರೆ ಅಂತೀರಾ? ಯಾಕಂದರೆ ಅವರು ಅಲ್ವಾ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಹೋದ್ರೂ ಕೊಟ್ಟು ಮಾಡಿಸ್ಬೇಕಂತಾನೆ ಇರೋದು ಇದೆ ಅಲ್ವಾ? ಯಾಕೆ ಆ ಥರ ಇದೆ? ಯಾಕಂದರೆ ಅಲ್ಲಿ ಬಂದಿರೋ ಅಧಿಕಾರಿನೂ ಕೂಡ ಪಾಪ ಇನ್ನೊಬ್ರಿಗೆ ಯಾರಿಗೋ ಲಂಚ ಕೊಟ್ಟೆ ಬಂದಿರ್ತಾರೆ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ, ಅವ್ರ ಮೇಲ್ನವ್ರಿಗೆ ಅವ್ರು ಕೊಟ್ಟಿರ್ತಾರೆ. ಇದೇನೋ ಒಂದು ಸಿಸ್ಟಮ್ ಇದೆಯಲ್ವಾ? ಇದನ್ನು ಬ್ರೇಕ್ ಮಾಡೋದು ಹೆಂಗೆ? ಇದನ್ನು ಸಿಸ್ಟಮ್ ಮಾಡಿರೋದು ಯಾರು? ನಾವೇ ತಾನೇ. ನಾನು ಓಟ್ ಹಾಕೋದೇ ದುಡ್ಡಿಗೆ ಓಟ್ ಹಾಕ್ತೀನಿ ಅಂತ ಮಾಡಿದ್ರೆ, ನಾನು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀನಿ ಅಂದಾಗ ದುಡ್ಡು ಕೊಟ್ಟವನು ಏನು ಮಾಡ್ತಾನೆ? ಹೌದು ಸರ್, ನಾವು 8 ವರ್ಷದಿಂದ ಪ್ರಜಾಕೀಯದ ಈ ಸಿದ್ಧಾಂತವನ್ನೇ ಕೇಳ್ಕೊಂಡ್ ಬಂದಿದ್ದೀವಿ. ಹೌದು, ಆದರೆ ಅದು ಎಷ್ಟು ವರ್ಕೌಟ್ ಆಗುತ್ತೆ ಅಂತ. ಇದು ಬೇಗ ರೀಚ್ ಆಗಬೇಕು ಅಂತ ನಿಮಗೆ ನಮ್ಮ ಆಸೆ ಸರ್. ಉಪ್ಪಿ ಸರು ಬರಬೇಕು, ಏನು ಮುನ್ನೆಲೆಗೆ ಬರಬೇಕು, ಚಾಲ್ತಿಗೆ ಇರಬೇಕು, ಅವ್ರ ಪಕ್ಷ ಗೆಲ್ಲಬೇಕು. ಆ ಪಕ್ಷ ಗೆಲ್ಲೋದಕ್ಕೆ ಈ ಸಿದ್ಧಾಂತ ಬಿಟ್ಟು ಬೇರೆ ಏನಾದ್ರು ಮಾಡಬಹುದಾ ಅಂತ. ಅಲ್ಲ, ಸಿದ್ಧಾಂತ ಏನಿಲ್ಲಮ್ಮ, ಇದಿಷ್ಟೇ ಸಿದ್ಧಾಂತ. ಖಂಡಿತ ನಾನು ಬರ್ತೀನಿ. ನನಗೂ ಅನ್ನಿಸ್ಬೇಕಲ್ವಾ, ಏನೋ ಹಣ ಇಸ್ಕೊಳ್ಳದೆ, ಹಣದ ವೈಭವೀಕರಣ ಇಲ್ದೇನೆ ಒಂದು ಅಟ್ಮಾಸ್ಫಿಯರ್ ಇದೆ ಅಂದರೆ ನಾನು ಎಲೆಕ್ಷನ್ ನಿಂತ್ಕೊತೀನಿ. ಖಂಡಿತ ನನಗೂ ಕೆಲಸ ಕೊಡಿ ಅಂತ ಈಗಲೂ ನಿಂತ್ಕೊತೀನಿ. ಬೇಕಾರೆ ನನಗೂ ಅನ್ನಿಸ್ಬೇಕಲ್ವಾ, ಓ ಇದಕ್ಕೊಂದು ಸಪೋರ್ಟ್ ಸಿಗುತ್ತೆ ಅಂತ. ಅವಾಗ ತುಂಬ ಜನ ಬರ್ತಾರೆ ಅಲ್ವಾ? ಅದು ಎಲ್ಲ ಕಡೆಯಿಂದನೂ ಆಗಬೇಕಿದು. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಎಷ್ಟು ವರ್ಷ ತೊಗೊಬೋದು ಸರ್? 50 ವರ್ಷ ತೊಗೊಬೋದ? 100 ವರ್ಷ ತೊಗೊಬೋದ? ಗೊತ್ತಿಲ್ಲ. ನಾಳೆನೂ ಆಗ್ಬಿಡ್ಬೋದು ಇದು. ಇವಾಗ ನೋಡಿ, ಇದ್ದಕ್ಕಿದ್ದಂಗೆ ಒಂದು ಇದಾಯ್ತು ನೋಡಿ, ಒಳ್ಳೆ ವಿಜಯ್ ಅವ್ರು ಗೆದ್ದಿದ್ದಾರೆ, ನಮ್ಮಲ್ಲೂ ಇದಾಗಬೇಕು ಅಂತ ಬಂತಲ್ವಾ? ಇದಕ್ಕೆ 100 ವರ್ಷ ತೊಗೊಂಡಿಲ್ಲ. ಈಗ ಹೇಳ್ತಾ ಇದ್ದಾರೆ, ಹೌದು ನಮ್ಮಲ್ಲೂ ಬದಲಾವಣೆ ಬೇಕು ಅಂತ. ಕರೆಕ್ಟ್ ಅಲ್ವಾ? ಖಂಡಿತ ಆಗುತ್ತೆ. ನಾನು ಆದಷ್ಟು ಹೇಳ್ತಾ ಹೋಗ್ತೀನಿ. ನೀವು ಎಲೆಕ್ಷನ್ ನಿಂತ್ಕೊಬೇಕು, ನಾನು ನಿಂತ್ಕೊತೀನಿ. ಓಕೆನಾ? ನಿಂತ್ಕೊಂಡಿದ್ದ ತಕ್ಷಣ ಏನು ಮಾಡ್ಬೇಕು ನೆಕ್ಸ್ಟು? ಪ್ರಚಾರ ಮಾಡಿ ಅಂತೀರಾ? ಖಂಡಿತ ಸರ್. ಎಷ್ಟು ಪ್ರಚಾರ ಅಷ್ಟು ಮಾಡ್ತೀನಿ ಸರ್. ಇಲ್ಲ ಸರ್ ಸಾಲಲ್ಲ ಅಂತೀರಾ? ಸರ್ ಇನ್ನೂ ಒಂದಷ್ಟು ಕಟೌಟ್ಸ್ಗಳಾಗಿ ಸರ್, ರೋಡಲ್ಲಿ ಎಲ್ಲ ಕಡೆ ನೀವೇ ಕಾಣಿಸ್ಬೇಕು ಅಂತೀರಾ? ಕರೆಕ್ಟ್ ತಾನೇ? ಅವಾಗ ನಿಮ್ಗೊಂದು ಧೈರ್ಯ ಬರುತ್ತೆ, ಓ ಇದಕ್ಕೆ ಓಟ್ ಹಾಕ್ಬೋದು ನಾನು. ಅಲ್ಲ ಸರ್, ಅಂದರೆ ಯಾಕೆ ಗೊತ್ತಾ ಪ್ರಚಾರ ಅನ್ನೋದು ಯಾಕೆ ಇಂಪಾರ್ಟೆಂಟು ಅಂದರೆ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಸರ್ ನೀವು ನಿಂತಿದ್ದೀರಾ ಅನ್ನೋದು, ಅಥವಾ ಪಕ್ಷದ ಚಿಹ್ನೆನ ಅವ್ರಿಗೆ ರಿಜಿಸ್ಟ್ರ್ ಮಾಡಿಸ್ಬೇಕು ಅಂದಾಗ ಪ್ರಚಾರ ಅನ್ನೋದು ಅನಿವಾರ್ಯತೆ ಇರುತ್ತೆ. ಸೊ ನೀವು ಹೇಗೆ ಅಂತ ಅಂದರೆ, ಇಲ್ಲ ನಾನು ಏನಕ್ಕೆ ರಾಜಕೀಯ ವ್ಯಕ್ತಿ ಆಗಬೇಕು, ನಾನು ನಿಮ್ಮ ಸೇವೆ ಮಾಡೋಕ್ಕೆ ಬರ್ತಿದ್ದೀನಿ, ಅದೇ ಸಿದ್ಧಾಂತ ಇದ್ದಾಗ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅನ್ನೋದಷ್ಟೇ. ಯಾರಿಗೆ ಕಷ್ಟ ಆಗ್ತಾ ಇದೆ ಇಲ್ಲಿ? ಜನಕ್ಕೆ ರೀಚ್ ಉಪ್ಪಿ ಸರ್ ಯಾವ ಪಕ್ಷದಲ್ಲಿ ಅಂದರೆ ಯಾವ ಚಿಹ್ನೆಯಿಂದ ನಿಂತಿದ್ದಾರೆ ಅನ್ನೋದು. ಇಲ್ಲ ರೀ, ಅದು ಏನಿಲ್ಲ. ಇವಾಗ ನೀವು ಮನಸ್ಸು ಮಾಡ್ರೆ, ನೀವು 4 ಜನ ಕೇಳಿದ್ರೆ 4 ಜನ ಇಲ್ಲ, ಖಂಡಿತ ತುಂಬ ಜನ ಹಾಕಿದ್ದೀರಾ. ಆ 4 ಜನ ಇನ್ನೊಂದು 4 ಜನ ಕೇಳ್ಕೊಂಡು ಹಂಗೆ ಹೊಟ್ಟೋದ ಅಂದರೆ, ಆಮೇಲೆ ಬರೀ ಪ್ರಜಾಕೀಯ ಅನ್ನೋದು ನಾನು ತಿಳ್ಕೊಂಡಿದ್ದೀನಿ, ನಾನು ಅದು ಸಪೋರ್ಟ್ ಮಾಡ್ತೀನಿ ಅದರಲ್ಲಿ ಎಂಡಾಗಲ್ಲ. ನೀವೊಂದು ವೀಡಿಯೋ ಮಾಡೋದು, ನೀವೊಂದು 4 ಅದ್ರ ಬಗ್ಗೆ ಮಾತಾಡೋದು, ಯಾವುದೋ ವೀಡಿಯೋ ನೀವು ಲೈಕ್ ಮಾಡೋದು, ಅದನ್ನು ಶೇರ್ ಮಾಡೋದು, ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳಿ, ಆ ಜವಾಬ್ದಾರಿ ತೊಗೊಳ್ಳೇಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಈ ಸಿಸ್ಟಮ್ನ ಹೊಡಿಬೇಕು ಅಂದರೆ ಇಲ್ಲಿ ಜನಗಳ ನಾಯಕತ್ವ ತೊಗೊಳ್ಳೇಬೇಕಾಗತ್ತೆ. ಒಬ್ಬೊಬ್ಬರು 4 ವೀಡಿಯೋಗಳು ಮಾಡಬೇಕಾಗತ್ತೆ, ಅದನ್ನು ಶೇರ್ ಮಾಡಬೇಕಾಗತ್ತೆ, ಎಲ್ಲೋ ಅದ್ರ ಬಗ್ಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡಬೇಕಾಗತ್ತೆ ಅಲ್ವಾ? ಇದೆಲ್ಲ ಬೇಕಲ್ವಾ? ಇದು ಮಾಡಿದಾಗ ಆಟೋಮೆಟಿಕ್ಕಾಗಿ ಅದನ್ನು ನೋಡಿದ್ರೆ ಇನ್ನೊಬ್ಬರು ಯಾರೋ ಇದು ಮಾಡ್ತಾರೆ. ಇದು ಹಿಂಗಾದರೆ ಆರ್ಗ್ಯಾನಿಕ್ಕಾಗಿ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಅದೇನು ನಾನು ಮಾಡೋಕ್ಕೆ ಶುರು ಮಾಡಿದೆ ಅಂದ್ಕೊಳ್ಳಿ, ನಾನು ಹೆಂಗೆ ಯೋಚನೆ ಮಾಡ್ತೀನಿ, ನಾನು ಕಟೌಟ್ಗಳೆಲ್ಲ ಕಡೆ ಹಾಕಿರಬೇಕು, ಏನು ಹೇಳಿ, ನಂದು ದೊಡ್ಡ ಪ್ರೊಸೀಜನ್ ಮಾಡಬೇಕು,
ನಾನು ಏನೋ ಒಂದು ದೊಡ್ಡ ಹೈಪ್ ಕ್ರಿಯೇಟ್ ಮಾಡಬೇಕು ಅಂತ, ಯಾಕಂದರೆ ನಾನು ಗೆಲ್ಲಬೇಕು ಅಂದ್ಕೊಂಡಾಗ ಅಲ್ವಾ. ನಾನು ಗೆಲ್ಲಬೇಕು ಅಂದ್ಕೊಳ್ಳೋದು ರಾಜಕೀಯ, ಪ್ರಜೆಗಳು ಗೆಲ್ಲಬೇಕು ಅಂದ್ಕೊಳ್ಳೋದು ಪ್ರಜಾಕೀಯ. ಪ್ರಜೆಗಳು ಗೆಲ್ಲಬೇಕು ಅಂದಾಗ ಒಂದು ಸಣ್ಣ ಕೆಲಸ ಮಾಡಿ ಅಂತ, ಎಲ್ಲ ನೀವೇ ಮಾಡಿ ಅಂತ ಅದನ್ನೊಂದು ಇದು ಹಬ್ಬಿಸ್ಬಿಟ್ಟಿದ್ದಾರೆ. ಎಲ್ಲ ನೀವೇ ಮಾಡ್ಕೊಬೇಕಂತೆ, CM ಇರಲ್ಲಂತೆ. ಹಂಗಲ್ಲ, ಅದು ಎಲ್ಲವೂ ಇದೇ ಸಿಸ್ಟಮ್ ಇರುತ್ತೆ. ಅಲ್ಲಿ ಯಾರು ಬೇಕಾದ್ರೂ ಸ್ಪರ್ಧೆ ಮಾಡೋವಂಥ ಒಂದು ಅಟ್ಮಾಸ್ಫಿಯರ್ ಇರುತ್ತೆ. ಓಕೆನಾ. ನೀವು ಅವ್ರ ಜೊತೆ ಮಾತಾಡಿ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಆಪ್ಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪ್ರಜಾಕೀಯ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಅಲ್ವಾ. ಅಲ್ಲಿ ನಿಮ್ಮ ಏರಿಯಾ ಯಾರು ನಿಂತಿದ್ದಾನೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಂತಿದ್ರೆ ಅವ್ರ ಹತ್ರ ನೀವು ಮಾತಾಡ್ಬೋದು ಅಲ್ವಾ. ಏನು ನೀವು ಹೋಗಿ ಅವ್ರ ಹತ್ರ ಪರ್ಸ್ನಲಾಗಿ ಮಾತಾಡೋದು ಬೇಕೇ ಇಲ್ಲ. ಮಾತಾಡಬೇಕು ಅಂದರೆ ಅದನ್ನೂ ಮಾಡ್ಬೋದು. ಯಾವಾಗ ಸಿಗ್ತೀರಿ ನೀವು ಅಂದರೆ ಅವನೊಂದು ಡೇಟ್ ಹಾಕ್ತಾನೆ, ಮೆಸೇಜ್ ಮಾಡಿದ್ರೆ ಸಾಕು ಇಲ್ವಾ. ಇಲ್ಲಾಂದರೆ ವೀಡಿಯೋ ಕಾಲ್ ಮಾಡ್ತಾರೆ ಅವರು. ನಿಮ್ಮ ಮನೇಲಿ ಕೂತ್ಕೊಂಡೇ ಮಾತಾಡ್ಬೋದು, ಎಲ್ಲಿದ್ದರೂ ನೀವು ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅವ್ರ ಹತ್ರ. ಒಂದು ಟೈಮಿಂಗೂ ಕೊಟ್ಟಿರ್ತಾನೆ. ಕರೆಕ್ಟ್ ಅಲ್ವಾ. ನೀವು ವೋಟ್ರಸ್ ಎಲ್ಲ, ನಾನು ಹೇಳಿದ ಜನಗಳೆಲ್ಲ ಸೇರ್ಕೊಂಡು ಅವ್ನು ಕರೆಕ್ಟ್ ಇಲ್ವಾ ಇದು ರೇಟಿಂಗ್ ಕೊಡ್ಬೋದು ಅವನಿಗೆ. ಇವ್ನು ಬೇಡಪ್ಪ ಸರಿ ಇಲ್ಲ ಅವನು, ಇವ್ನು ಭಾಳ ಏನೋ ಒಳ್ಳೆ ಹಾನೆಸ್ಟ್ ಅನಿಸ್ತಾನೆ, ಅವ್ನು ಮಾಡ್ತಾನೆ ಅನ್ಸುತ್ತೆ ಕೆಲಸ ಅಂತ ನೀವು ರೇಟಿಂಗ್ ಕೊಡ್ಬೋದು ಚೆನ್ನಾಗಿದೆ ಅಂತ. ಆ ಥರ ಎಲ್ಲರೂ ಸೇರ್ಕೊಂಡು ಕೊಟ್ಟಾಗ ಅವನೇ ಸೆಲೆಕ್ಟ್ ಆಗ್ತಾನಲ್ಲಿ. ಅಂದರೆ ಇಂಡೈರೆಕ್ಟ್ಲಿ ನೀವು ಎಲೆಕ್ಷನ್ ಮುಂಚೆ ಒಂದು ಸೆಲೆಕ್ಷನ್ ಪ್ರೋಸೆಸ್ ನೀವೇ ಇನ್ವಾಲ್ವ್ ಆಗ್ತೀರಾ, ನೀವೇ ಅವನಿಗೆ ಟಿಕೆಟ್ ಕೊಟ್ಟಂಗೆ. ಕರೆಕ್ಟ್ ಅಲ್ವಮ್ಮ. ಆಮೇಲೆ ನೀವು ಹೇಳ್ಬೋದು ಅವ್ನು ಎಲೆಕ್ಷನ್ ಇಟ್ಕೊಳ್ಳಪ್ಪ ನಾವೆಲ್ಲ ನಿನ್ಗೆ ಓಟ್ ಹಾಕ್ತೀವಿ, ನೀನು ಇದೇ ಥರ ಕೆಲಸ ಮಾಡಬೇಕು, ಮಾಡಿಲ್ವಾ ನಾವೆಲ್ಲ ನಿನ್ನ ಮನೆ ಹತ್ರ ಬರ್ತೀವಿ, ಉಪೇಂದ್ರ ಅವ್ರು ಕರ್ಕೊಂಬರ್ತೀವಿ ನಾವು, ಅದೊಂದು ದೊಡ್ಡ ಚಳುವಳಿನೇ ಮಾಡ್ತೀವಿ, ನೀನು ಹಿಂಗೆ ಮಾಡಬೇಕು, ನೀನು ಹಿಂಗೆ ವರದಿ ಒಪ್ಪಿಸ್ಬೇಕು. ತಪ್ಪೋ ಸರಿನೋ, ನೀನೇನು ಒಂದೇ ರೀತಿ ಅದ್ಭುತ ಮಾಡು ಅಂತ ಹೇಳ್ತಿಲ್ಲ. ನಿನಗೆ ಅಲ್ಲಿ ಫಂಡ್ ಇಲ್ವೋ ಅದನ್ನು ಓಪನಾಗಿ ಹೇಳು, ಅದನ್ನು ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಿ ತೋರಿಸು, ನಿನಗೆ ಅಧಿಕಾರ ಇದೆ ಇವಾಗ, ಇದನ್ನು ಮಾಡ್ಬೋದಲ್ವಮ್ಮ. ಇಷ್ಟೇ ನಾನು ಹೇಳ್ತಾ ಇರೋದು ಸರ್. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದಂಗೆ ನಾವು ಯಾರು ಕೂಡ ಕಾಂಗ್ರೆಸ್ನವ್ರನ್ನ ಯಾರನ್ನೋ ಎಳೆದು ತಂದಿಲ್ಲ, BJPನವ್ರನ್ನ ಯಾರನ್ನೋ ಎಳೆದು ತಂದಿಲ್ಲ. ಯಾಕಂದರೆ ನೋಡಿ ನೀವು ನೋಡಿ ಕಲ್ತ್ಕೊಳ್ಳಿ, ನೀವು ಹಿಂಗೆ ಮಾಡಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಎಳೆದು ತಂದಿರೋದು ನಿಮ್ಮೊಬ್ಬರನ್ನೇ. ಉಪೇಂದ್ರ ಸರ್ ನೋಡಿ ವಿಜಯ್ ಸರ್ ಗೆದ್ದಿದ್ದಾರಲ್ಲಿ, ಇಲ್ಲಿ ನೀವು ಕರ್ನಾಟಕದಲ್ಲಿ ಏನಾದರೂ ಅಂದರೆ ಮೀನ್ಸ್ ನಿಮ್ಮ ಪಕ್ಷವನ್ನು ರೀಚ್ ಮಾಡಿ, ಅಂದರೆ ಗೆಲ್ಲೋದಕ್ಕೆ ಪ್ರಯತ್ನ ಪಡಿ, ನೀವು ಗೆಲ್ಲೋದಕ್ಕೆ ಏನು ಮಾಡಬೇಕು ಅಂತ ಟ್ರೈ ಮಾಡಿ ಅಂತ. ಸೊ ಅವ್ರು ಹೇಳಿರೋ ಅರ್ಥ ನಿಮಗೆ ಏನು ಅನ್ನಿಸ್ತು ಸರ್? ಇಲ್ಲ, ಖಂಡಿತ ಅವ್ರು ಹೇಳ್ತಿರೋದು ಬೇಗ ಆಗಲಿ, ಇದು ಆದಷ್ಟು ಪ್ರಚಾರ ಮಾಡಿ ಅಂತ, ಜನರ ಹತ್ರ ಹೋಗಿ ರೋಡ್ಗಿಳಿರಿ ಅಂತ. ಖಂಡಿತ ವಿತ್ ಡ್ಯೂ ರೆಸ್ಪೆಕ್ಟ್ ನಾನು ಎಲ್ಲರಿಗೂ ಅವ್ರು ಹೇಳಿದ್ದನ್ನು ನಾನು ಮಾಡಬೇಕು ಅಂದರೆ ಖಂಡಿತ ನಾನು ಮಾಡ್ತೀನಿ. ಹಳ್ಳಿಗಳಿಗೆ ಹೋಗಕ್ಕೆ ಶುರು ಮಾಡ್ತೀನಿ, ಕಾಲೇಜುಗಳಿಗೆ ಹೋಗ್ತೀನಿ, ಎಲ್ಲಿ ಸಾಧ್ಯವೋ ಆದಷ್ಟು ಇದನ್ನು ಪ್ರಚಾರ ಮಾಡ್ತಾ ಹೋಗ್ತೀನಿ. ನೋಡೋಣ, ನನ್ನ ಕೈಲಾದ ನಾನು ಮಾಡ್ತೀನಿ. ಅಟ್ ದಿ ಸೇಮ್ ಟೈಮ್ ಉಪೇಂದ್ರ ಅವ್ರು ಮಾಡ್ತೀನಿ, ನೀವು ಸುಮ್ಮನೆ ಆಗಿಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಇವಾಗ ಎಲೆಕ್ಷನ್ ಇನ್ನೊಂದು 1-2 ವರ್ಷ ಸರ್, ಇನ್ನೊಂದೂವರೆ ವರ್ಷಕ್ಕೆ ಎಲ್ಲ ಶುರುವಾಗುತ್ತೆ. ಸೊ ಈ 2026 ಎಲೆಕ್ಷನ್ಗೆ ನಿಮ್ಮ ಪಕ್ಷ ಹೇಗಿರುತ್ತೆ ಅಂತ? ಅಲ್ಲ ನೋಡೋಣ, ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ಒಂದು ಆ್ಯಪ್ ಓಪನ್ ಮಾಡಿದ್ದೀನಿ GBಯಲ್ಲಿ ನೋಡೋಣ ಎಷ್ಟು ಜನ ಇನ್ವಾಲ್ವ್ ಆಗ್ತಾರೆ, ಎಷ್ಟು ಜನ ಇದಾಗ್ತಾರೆ ನೋಡೋಣ. ಯಾಕಂದ್ರೆ ನಾನು ಬೆಂಗಳೂರಿಗೆ ಮಾಡಿರೋದು. ಅದು ಬೆಂಗಳೂರಲ್ಲಿ ತುಂಬ ಜನ ಎಜುಕೇಟೆಡ್ಸು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವ್ರಿಗೊಂದು ಆಪರ್ಚುನಿಟಿ ಇದೆ. ನಾನು ಈ ಮಾಧ್ಯಮ ಮೂಲಕ ಇದನ್ನು ಹೇಳ್ತಾನೂ ಹೋಗ್ತಾ ಇದ್ದೀನಿ. ಇದನ್ನು ಗೊತ್ತಿರೋರ್ಗೂ ಹೇಳ್ತೀನಿ, ಈ ಪ್ರಜಾಕೀಯ ಆ್ಯಪ್ ಬಗ್ಗೆ ಒಂದಷ್ಟು ವೀಡಿಯೋಸ್ ಮಾಡಿ, ಒಂದಷ್ಟು ಬೇರೆಯವ್ರಿಗೆ ಹೇಳಿ ತೋರಿಸಿ, ನಿಮ್ಮ ಮನೆಯವ್ರಿಗೆ ತೋರಿಸಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ತೋರಿಸಿ, ನಿಮ್ಮ ಫ್ರೆಂಡ್ಸಿಗೆ ತೋರಿಸಿ, ನಿಮ್ಮ ರಿಲೇಟಿವ್ಗೆ ತೋರಿಸಿ. ಟೈಮ್ ಸಿಕ್ಕಿದಾಗ ಒಂದು 2 ನಿಮಿಷ ನೋಡ್ರಿ ಇದು ಅಂತ ಹೇಳಿದ್ರೆ ಆಗುತ್ತದು. ಅಲ್ಲ ನೋಡೋಣ, GBAಗೆ ಇವಾಗ ಟೈಮ್ ಬಂದರೆ, ಆ ಸಂದರ್ಭ ಬಂದರೆ ನೋಡೋಣ. ನಾನು ನಿಂತ್ಕೊಬೇಕು ಅಂದರೆ ನಾನು ನಿಂತ್ಕೊತೀನಿ, ನೋಡೋಣ ಅದು ಹೆಂಗಾಗುತ್ತೆ ನೋಡೋಣ. ಓಕೆನಾ? ಓಕೆ ಸರ್. ಅಂದರೆ ಇವಾಗ ನೀವು ಎಲೆಕ್ಷನ್ನಿಗೆ ಬ್ಯುಸಿ ಆಗಿರೋದ್ರಿಂದ, ಅಂದರೆ 2 ವರ್ಷ ಇರೋದ್ರಿಂದ ನೀವು ಬ್ಯುಸಿನೇ. ಸೊ ಜನ ಸಿನಿಮಾ ನಿರೀಕ್ಷೆ ಮಾಡ್ತಿದ್ದಾರೆ ಸರ್, ನಿಮ್ಮ ಡೈರೆಕ್ಷನ್ ಎರಡೂ ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯನಾ? ಆನ್ಸರ್ ಮಾಡ್ಬಿಡ್ತೀನಿ ನೋಡಿ. ಸಿನಿಮಾನು ಮಾಡಿ ಇದು ಮಾಡಿದ್ರೆ 2 ದೋಣಿ ಕಾಲು ಹಾಕ್ಕೊಂಡಿದ್ದಾರೆ ಅಂತೀರಾ. ಸಿನಿಮಾ ಕಂಪ್ಲೀಟ್ ಬಿಟ್ಟು ಇಲ್ಲಿ ಬಂದರೆ ಇವ್ನಿಗೇನು ಕೆಲಸ ಇಲ್ಲ, ಇಲ್ಲಿ ಬಂದಿದ್ದಾನೆ ಅಂತೀರಾ. ಬರೀ ಸಿನಿಮಾ ಮಾಡ್ತೀನಿ ಬರೋದೇ ಇಲ್ಲ ಅಂತೀರಾ. ಈ 3ಕ್ಕೆ ನೀವು ಯಾವುದಕ್ಕೆ ಆನ್ಸರ್ ಮಾಡ್ತೀರಾ ಹೇಳಿ? ನೀವು 3 ಹೇಳಿದ್ದೀನಿ ನಾನು, ನೀವು 3 ವಿಷಯ ಹೇಳೋದನ್ನು ನಾನು ಹೇಳಿದ್ದೀನಿ. ಇದರಲ್ಲಿ ಯಾವುದು ಕರೆಕ್ಟು ನೀವೇ ಹೇಳ್ಬಿಡಿ. ಏನು ಮಾಡ್ರು ಏನೋ ಒಂದು ಹೇಳ್ತೀರಾ, ನಾವೇನು ಹೇಳಲ್ಲ ಸರ್. ಯಾರೋ ಹೇಳೋರು ಹೇಳ್ತಾರೆ, ಅವ್ರ ಬಗ್ಗೆ ಬಿಟ್ಟಾಕಿ. ಹೆಂಗಿದ್ರು ಹೇಳೋರು ಹೇಳ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈಗ ಕಂಪ್ಲೀಟ್ ಗಮನ ಎಲೆಕ್ಷನ್. ಇಲ್ಲ, ಖಂಡಿತ ನಾನು ಎಷ್ಟು ಸಾಧ್ಯವೋ ಅಷ್ಟು ಕೊಡ್ತೀನಿ. ನೋಡೋಣ, ಆದಷ್ಟು ಸಿನಿಮಾಗಳು ಕಡಿಮೆ ಮಾಡ್ತಾ ಇದ್ದೀನಿ, ಇಲ್ಲೊಂದೇ ಒಪ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಓಲ್ಡಲ್ಲಿ ಇಟ್ಟಿದ್ದೀನಿ. ನೋಡೋಣ, ಆದಷ್ಟು ಇಲ್ಲಿ ನನ್ನ ಅನಿವಾರ್ಯತೆ ಜಾಸ್ತಿ ಆದರೆ, ಈಗ ಹೆಂಗಂದರೆ ಡಿಮ್ಯಾಂಡ್ ಥರ, ನೀವು ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಬರಲೇಬೇಕು, ನೀವು ಮಾಡಲೇಬೇಕು, ನಾನು ಮಾಡ್ತೀನಿ. ಓಕೆನಾ? ಆ ಥರ ಇದು ಸರ್. ಈಗ ತಮಿಳ್ನಾಡಲ್ಲಿ ಯಂಗೆಸ್ಟ್ CM ಅಂತ ಫುಲ್ ಪ್ರಚಾರ ಆಗ್ತಿರೋವಂಥದ್ದು. ಸೊ ವಿಜಯ್ ಅವ್ರ ಜೊತೆ ನಿಮಗೂ ಬಾಂಡಿಂಗ್ ಕೂಡ ಇದೆ, ಅವ್ರ ಜೊತೆ ಒಂದು ಸಿನಿಮಾ ಕೂಡ ಮಾಡಬೇಕಿತ್ತು, ಆದರೆ ಅದು ಮಾಡೋಕ್ಕಾಗಲಿಲ್ಲ. ಸೊ ಅವ್ರು ಗೆದ್ದಿರೋ ಅಂಥ ಖುಷಿ ಹೇಗೆ ಅನಿಸುತ್ತೆ ಸರ್? ಇಲ್ಲ, ಖಂಡಿತ ಒಂದು ದೊಡ್ಡ ಬದಲಾವಣೆ. ಆಮೇಲೆ ಒಬ್ರು ಆರ್ಟಿಸ್ಟ್ ಬಂದು ಈ ಥರ ಫಸ್ಟ್ ಟೈಮ್ ಬಂದು ಒಂದು ಏನೋ ಈ ಥರ ಒಂದು ಅದ್ಭುತವಾದಂಥ ಒಂದು ಏನೋ ಸೀಟ್ಸ್ಗಳು ಪಡ್ಕೊಂಡು ಮಾಡಿರೋದು. ಆಮೇಲೆ ಎಲ್ಲದಕ್ಕಿಂತ
ಯಂಗ್ಸ್ಟರ್ಸಲ್ಲಿ ಸಪೋರ್ಟ್ ಮಾಡಿರೋ ರೀತಿ ನೋಡಿ, ಅಲ್ಲಿ ಯಂಗ್ಸ್ಟರ್ಸ್ ಯಾವ ಥರ ಇದು ತೊಗೊಂಡಿದ್ದಾರೆ, ಮನೆಯವ್ರಿಗೆ ಹೇಳಿದ್ದಾರೆ, ಫ್ರೆಂಡ್ಸ್ಗೆ ಹೇಳಿದ್ದಾರೆ, ವೀಡಿಯೋಗಳು ಮಾಡಿದ್ದಾರೆ, ಉಡಾಯಿಸ್ಬಿಟ್ಟಿದ್ದಾರೆ, ಹಂಗೆ ಮಾಡಲೇಬೇಕು ಈ ಬದಲಾವಣೆ ಅಂತ. ಸಿ ದಟ್ ಈಸ್ ದ ಒನ್ ಎನ್ಕರೇಜ್ಮೆಂಟ್ ಹಿ ಗಾಟ್ ಅಲ್ವಾ. ಆ ಥರ ಎನ್ಕರೇಜ್ಮೆಂಟ್ ಇದ್ದಾಗ ಎಲ್ಲರೂ ನುಗ್ತಾರೆ. ಇದು ಈ 2 ಸೈಡೆಡ್ ಇದು. ಏನು ಹೇಳಿ, ಅದು ಚೆನ್ನಾಗಿ ಹೇಳ್ತಾರೆ, ಏನೋ ನಮ್ಮ ಸದ್ಗುರುಗಳು ಹೇಳ್ತಾರೆ, ಆ್ಯಕ್ಚುಲಿ ಡೆಮಾಕ್ರಸಿ ಈಸ್ ನಾಟ್ ಏನೋ ಸ್ಪೆಕ್ಟೇಟರ್ ಸ್ಪೋರ್ಟ್ಸ್, ಇದು ಪಾರ್ಟಿಸಿಪೇಟ್ರಿ ಸ್ಪೋರ್ಟ್ಸ್ ಇದು ಅಂತ. ನೀವು ಇನ್ವಾಲ್ವ್ ಆಗೋವಂಥ ಒಂದಿದೆ ಪ್ರಜಾಪ್ರಭುತ್ವ ಅಂತ. ನಾನು ಸುಮ್ಮನೆ ಇರ್ತೀನಪ್ಪ ಯಾರ ಮಾಡ್ಕೊಳ್ಳಿ ಅಂದರೆ ಅದು ಕಂಪ್ಲೀಟ್ಲಿ ಬೇರೆಯೇ ಆಗ್ಬಿಡುತ್ತೆ. ಇಲ್ಲ ಸರ್, ನಮಗೂ ಆಸೆ ಇದೆ, ಜನರು ಕೂಡ ನಿರೀಕ್ಷೆ ಮಾಡ್ತಿದ್ದಾರೆ ಸರ್ ಪ್ರಜಾಕೀಯ ಬರಲೇಬೇಕು ಅಂತ. ಸೊ ದಯವಿಟ್ಟು ಒತ್ತು ಕೊಡಿ ಅಂತ ಅಷ್ಟೇ ಸರ್. ಖಂಡಿತ ಅಮ್ಮ, ಖಂಡಿತ. ನಾನು ನಿಮ್ಮ ಶಿರಸ ವಹಿಸಿ ನಿಮ್ಮ ಇದನ್ನು ನಾನು ಪಾಲಿಸ್ತೀನಿ. ಎಷ್ಟು ಸಾಧ್ಯವೋ ನನ್ನ ಕೈಲಿ ಅಷ್ಟೂ ಮಾಡ್ತೀನಿ. ನಾನು ಆ್ಯಕ್ಚುಲಿ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ತೀನಿ. ನಾನು ಅಕಸ್ಮಾತ್ ಶೂಟಿಂಗ್ ಹೋದರೆ ಅಲ್ಲೂ ಮಾತಾಡ್ತೀನಿ, ಅಥವಾ ಯಾವುದೇ ಕಾಲೇಜ್ಗೆ ಹೋದರೆ ಮಾತಾಡ್ತೀನಿ. ಹಳ್ಳಿಗೆ ಟ್ರೈ ಮಾಡ್ತೀನಿ ಎಲ್ಲ ಕಡೆ ಹೋಗೋದಕ್ಕೆ, ಏನು ಜನರ ಹತ್ರ ಹೋಗಿ ಇದ್ರ ಬಗ್ಗೆ ವಿಷಯ ತಿಳಿಸೋದಕ್ಕೆ. ಸೊ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಎಸ್, ಬದಲಾವಣೆ ಬಯಸ್ತಾ ಇರುವಂತಹ ಜನರಿಗೆ ಈ ಬಾರಿ ಪ್ರಜಾಕೀಯನ ತಲುಪಿಸೋದಕ್ಕೆ ಉಪ್ಪಿಸರು ಹಳ್ಳಿಗೂ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ನೋಡೋಣ ಈ ಸಲ ಪ್ರಜಾಕೀಯ ಜನರಿಗೆ ಎಷ್ಟು ಚೆನ್ನಾಗಿ ಮುಟ್ಟುತ್ತೆ, ಪ್ರಜಾಕೀಯವನ್ನು ಎಷ್ಟು ಚೆನ್ನಾಗಿ ಎತ್ತಿ ಹಿಡಿತಾರೆ ಅನ್ನೋದು, ಅಥವಾ ಅವ್ರವ್ರ ಮನೆಯಲ್ಲೇ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದು. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.